ಎಸ್ ಏನು ಸಿ ಪರೀಕ್ಷೆಯ ವೇಳೆ ಜನಿವಾರ ತೆಗೆಸಿದ್ದಾರೆ ಎನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶವೂ ಸಹ ವ್ಯಕ್ತವಾಗಿರುವಂಥದ್ದು. ಈಗಾಗಲೇ ಇಬ್ಬರು ಏನು ಹೋಮ್ ಗಾರ್ಡ್ಸ್ಗಳನ್ನು ಸಸ್ಪೆಂಡ್ ಮಾಡಿ ಆದೇಶವನ್ನು ಸಹ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಜಿಲ್ಲಾಧಿಕಾರಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈ ಘಟನೆ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಖಂಡಿತ ಇದು ಮೊನ್ನೆ ನಮ್ಮ ಸಿ ಟಿ ಎಕ್ಸಾಮ್ ಏನು ನಡೀತು ಆ ಟೈಮ್ನಲ್ಲಿ ಈ ಆಗಿರೋ ಘಟನೆ ಇದು. ನಾವು ಭಾಳ ಡಿಟೇಲಾಗಿ CCTV ಫುಟೇಜ್ ಮತ್ತು ಅಲ್ಲಿರೋ ಮಕ್ಕಳ ಹೇಳಿಕೆ, ಅಲ್ಲಿರೋ ಎಲ್ಲ ಸ್ಟಾಫ್ಗಳ ಹೇಳಿಕೆ ಅದನ್ನೆಲ್ಲ ತೆಗೆದುಕೊಂಡು ಇನ್ ಡೀಟೇಲಾಗಿ ಅದನ್ನು ನಾವು ತನಿಖೆ ಮಾಡಿದ್ವಿ. ನಾವು ಮೇಲ್ನೋಟಕ್ಕೆ ಕಂಡು ಬಂದಾಗ ವಿಡಿಯೋದಲ್ಲಿ ನೋಡಿದಾಗ ಅಲ್ಲಿ ಹೋಮ್ ಗಾರ್ಡ್ಸ್ಗಳು ಅಲ್ಲಿ ಮಕ್ಕಳಿಗೆ ಆ ಥರ ಹೇಳಿರೋದು ಕಂಡು ಬಂದಿದೆ. ಒಂದು ಮಗುಗೆ ಅವ್ರು ಹೇಳ್ತಾರೆ, ಒಂದು ಮಗು ಅದೇ ತೆಕ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದು ಸ್ಟೂಡೆಂಟು ಅಲ್ಲಿ ಬಂದಾಗ ಅವನು ಸ್ಟೂಡೆಂಟ್ ನಾನು ಒಪ್ಪಲ್ಲ, ನಾನು ತೆಗೆಯಲ್ಲ ಅಂತ ಹೇಳ್ತಾರೆ. ಅವಾಗ ಅಲ್ಲಿ ಒಂದು 2 ಮಿನಿಟ್ಸಲ್ಲಿ ನಮ್ಮ ಇವರು ಪ್ರಿನ್ಸಿಪಲ್ ಬರ್ತಾರೆ, ಅಲ್ಲಿ ಸೆಂಟರ್ ಇನ್ಚಾರ್ಜ್ ಯಾರಿದ್ದಾರೆ ಪ್ರಿನ್ಸಿಪಲ್ ಬರ್ತಾರೆ. ಅವರು ಅವರಿಗೆ ಹೇಳ್ಬಿಟ್ಟು ಇಲ್ಲ ಆ ಥರ ಮಾಡೋಕ್ಕೆ ಬರಲ್ಲ, ನಾವು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಅಂತ ಹೇಳಿ ಅವ್ರು ಇಮಿಡಿಯೇಟ್ಲಿ ಮಗುವನ್ನ ಒಳಗೆ ಬಿಡಿಸ್ತಾರೆ. ಸೊ ವಿದಿನ್ ಅ ಟೈಮ್ ಅವ್ರಿಗೆ ಯಾವುದೇ ರೀತಿ ಸಮಯ ತೊಂದರೆ ಆಗದೇ ಇದ್ದಂಗೆ ಅವರು ಸಮಯ ಪ್ರಜ್ಞೆಯಿಂದ ಪ್ರಿನ್ಸಿಪಲ್ ಅವರು ಅವ್ರ ಒಳಗೆ ಬಿಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಈ ಒಂದು ಘಟನೆಗೆ ನಾವು ನೋಡ್ದಂಗೆ ಈಗ ಕಾಣ್ತಾ ಇರೋದು ಮೇಲ್ನೋಟಕ್ಕೆ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಸ್ಗಳ ಒಂದು ತಿಳುವಳಿಕೆಯಲ್ಲಿ ಅಭಾವ ಇರ್ಬೋದು ಅಥವಾ ಬೇರೆ ಏನೋ ಕಾರಣ ಅವರು ಅಚಾತುರ್ಯವಾಗಿರ್ಬೋದು, ಅದನ್ನು ಅಲ್ಲಿ ಕಂಡು ಬರ್ತಾ ಇದೆ. ಆ ಕಾರಣಕ್ಕಾಗಿ ಅವ್ರನ್ನ ನಾವು ನಿನ್ನೆನೇ ಅಮಾನತು ಮಾಡಿದ್ದೀವಿ ಮತ್ತು DN ಸಹಿತ ಅವ್ರ ಮೇಲೆ ಡಿಪಾರ್ಟ್ಮೆಂಟಲ್ ಎಂಕ್ವೈರಿನೂ ಆದೇಶ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ದೊಡ್ಡಪೇಟೆ ಸ್ಟೇಷನಲ್ಲಿ ಒಂದು FIR ಮಾಡಿದೆ. ಬೇರೆ ರೀತಿ ಯಾರಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದರೆ ಅಥವಾ ಡೈರೆಕ್ಷನ್ಸ್ ಕೊಟ್ಟಿದ್ದರೆ ಖಂಡಿತ ಅವ್ರನ್ನ ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ. ಬಟ್ ಈಗ ನೋಡಿದಾಗೆ ಅವರಲ್ಲಿ ಯಾವುದೇ ರೀತಿ ನಾವು ನಮ್ಮಿಂದ ಆಯಿತು ಅಥವಾ ಅಲ್ಲಿ ಇರೋ ಇನ್ಚಾರ್ಜ್ ಸೆಂಟ್ರಿಂದ ಆಯಿತು ಅದರಿಂದ ಯಾವುದೋ ಡೈರೆಕ್ಷನ್ ಹೋಗಿರೋದು ಸದ್ಯ ಕಂಡು ಬರ್ತಾ ಇಲ್ಲ. ಮಕ್ಕಳು ಸಹಿತ ಅವರು ನಾವು ಈ ಎಕ್ಸಾಮ್ ಮುಗಿದ ಮೇಲೆ ಅವ್ರ ಜೊತೆ ನಾವು ಕರೆಕ್ಟಾಗಿ ಇನ್ ಡೀಟೇಲ್ ಆಗಿ ಹೇಳಿಕೆಗಳನ್ನಾಯಿತು ಅಥವಾ ಅವ್ರ ತನಿಖೆಯನ್ನು ನಾವು ಮಾಡ್ತೀವಿ. ಎಕ್ಸಾಮ್ ಇರೋದ್ರಿಂದ ಅವ್ರಿಗೂ ನಾವು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಸೊ ಖಂಡಿತ ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಯಾರೇ ಸಂಬಂಧಪಟ್ಟವರಿದ್ದರೂ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. CET ಎಕ್ಸಾಮ್ ನಡೆಯುವ ವೇಳೆ ಅಲ್ಲಿ ಮೇಲಧಿಕಾರಿಗಳಿರ್ತಾರೆ, ಅವರ ಸೂಚನೆ ಮೇರೆಗೆ ತೆಗೆದಿದ್ದಾರೋ ಅಥವಾ ಇವರೇ ತೆಗೆದಿರುವಂಥದ್ದು ಏನಾದ್ರು ಕಂಡು ಬಂದಿದೆ? ಅಲ್ಲ, ಖಂಡಿತ ಮೇಲಧಿಕಾರಿಗಳು ಆ ಸಮಯದಲ್ಲಿ ಒಂದು 5 ಮಿನಿಟ್ಸಲ್ಲಿ ಅಲ್ಲಿದ್ದಾರೆ. ಅವರು ಆ ಸೆಂಟ್ರ್ ಎಲ್ಲ ಸುತ್ತಾಡ್ತಾ ಇರ್ತಾರೆ. ಅದೇ ಟೈಮ್ನಲ್ಲಿ ಅವರು ಅದು CCTVಯಲ್ಲಿ ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಅಲ್ಲೇ ಅವರು ಬರ್ತಾರೆ 5 ಮಿನಿಟ್ಸಲ್ಲಿ. ಯಾಕೆ ವಿದ್ಯಾರ್ಥಿ ಕೂತಿದ್ದಾನಂತ ಒಂದು ಸೆಕ್ಯೂರಿಟಿ ಗಾರ್ಡಿಗೆ ಕೇಳ್ತಾರೆ. ಈ ಥರ ಒಂದು ಗಾರ್ಡ್ ಹೇಳಿದ್ಕೊಳ್ಳಿ ಇಮಿಡಿಯೇಟ್ಲಿ ಹಂಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು DDPAಗೂ ಸಹಿತ ಫೋನ್ ಮಾಡಿ ಹಿಂಗೆ ಹೇಳಿದ್ದಾರೆ ಸರ್, ಅದನ್ನು ಅಲೋ ಮಾಡಲ್ಲ ಅಂತ ಅವ್ರಿಗೂ ಇನ್ಫಾರ್ಮ್ ಮಾಡಿಬಿಟ್ಟು ಅವ್ರನ್ನ ವಿದ್ಯಾರ್ಥಿಗಳನ್ನ ಇಮಿಡಿಯೇಟ್ಲಿ ವಿದಿನ್ ಅ ಮಿನಿಟ್ ಅವರು ಒಳಗೆ ಕಳಿಸಿದ್ದಾರೆ, ಎಕ್ಸಾಮ್ ಬರೀಲಿಕ್ಕೆ ಕಳಿಸಿದ್ದಾರೆ. ಸೊ ಸೆಂಟ್ರದ್ದು ಇನ್ಚಾರ್ಜದು ಏನು ತಪ್ಪಾಗಿರ್ಬೋದು ಅಥವಾ ಡೈರೆಕ್ಷನ್ ಆಗಿರ್ಬೋದು ಮೇಲ್ನೋಟಕ್ಕಂತೂ ಖಂಡಿತ ಕಾಣ್ತಾ ಇಲ್ಲ. ಆ ಥರ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ಅಥವಾ ಇನ್ನೊಬ್ಬರು ವ್ಯಕ್ತಿ ಏನಾದ್ರು ಕೊಟ್ಟಿದ್ರು ಅದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ತೇವೆ. ಹೋಮ್ ಗಾರ್ಡ್ಸ್ಗಳ ತಿಳುವಳಿಕೆಯಿಂದಾಗಿ ಈ ಥರದ ಘಟನೆ ಖಂಡಿತ ಹೋಮ್ ಗಾರ್ಡ್ಸುಗಳು ಅವರ ಒಂದು ತಿಳುವಳಿಕೆ ಕೊರತೆ ಆಗಿರ್ಬೋದು ಅಥವಾ ಆ ಟೈಮ್ನಲ್ಲಿ ಕಾಮನ್ ಸೆನ್ಸಲ್ಲಿ ಅವರು ಯೋಚನೆ ಮಾಡಿಲ್ಲ, ಇದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವಂಥ ಒಂದು ಘಟನೆ ಆಗುತ್ತೆ. ಖಂಡಿತ ಅದನ್ನು ಆ ಥರ ಅವ್ರು ಮಾಡೋಕ್ಕೆ ಅವಕಾಶ ಇಲ್ಲ. ಸೊ ಈ ತಿಳುವಳಿಕೆ ಕೊರತೆಯಿಂದ ಈ ಥರ ಆಗಿರೋದು ಕಂಡು ಬರ್ತದೆ. ಇಬ್ಬರು ಸಸ್ಪೆಂಡ್ ಆಗಿದೆ. ಇಬ್ಬರನ್ನ ಅಮಾನತು ಮಾಡಿದ್ದೀವಿ, ಸಸ್ಪೆಂಡ್ ಮಾಡಿದ್ದೀವಿ. ಅವರು ಡಿಪಾರ್ಟ್ಮೆಂಟಲ್ ಎಂಕ್ವೈರಿನ ಆರ್ಡರ್ ಮಾಡಿದ್ದೀವಿ. ಇದಿಷ್ಟು ಜಿಲ್ಲಾಧಿಕಾರಿಗಳ ಮಾತಾಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಹೋಮ್ ಗಾರ್ಡ್ಸ್ಗಳನ್ನು ಈಗಾಗಲೇ ಅಮಾನತು ಮಾಡಲಾಗಿದೆ ಎನ್ನುವಂಥ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಜೊತೆಗೆ ಏನು ತನಿಖಾ ವರದಿಯನ್ನು ನೀಡುವಂತೆ ಸಹ ಆದೇಶವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನ KS, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಎಸ್ ಏನು CET ಪರೀಕ್ಷೆಯ ವೇಳೆ ಜನಿವಾರ ತೆಗೆಸಿದ್ದಾರೆ ಎನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶವೂ ಸಹ ವ್ಯಕ್ತವಾಗಿರುವಂಥದ್ದು. ಈಗಾಗಲೇ ಇಬ್ಬರು ಏನು ಹೋಮ್ ಗಾರ್ಡ್ಸ್ಗಳನ್ನು ಸಸ್ಪೆಂಡ್ ಮಾಡಿ ಆದೇಶವನ್ನು ಸಹ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಜಿಲ್ಲಾಧಿಕಾರಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈ ಘಟನೆ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಖಂಡಿತ ಇದು ಮೊನ್ನೆ ನಮ್ಮ CT ಎಕ್ಸಾಮ್ ಏನು ನಡೀತು ಆ ಟೈಮ್ನಲ್ಲಿ ಈ ಆಗಿರೋ ಘಟನೆ ಇದು. ನಾವು ಭಾಳ ಡಿಟೇಲಾಗಿ CCTV ಫುಟೇಜ್ ಮತ್ತು ಅಲ್ಲಿರೋ ಮಕ್ಕಳ ಹೇಳಿಕೆ, ಅಲ್ಲಿರೋ ಎಲ್ಲ ಸ್ಟಾಫ್ಗಳ ಹೇಳಿಕೆ ಅದನ್ನೆಲ್ಲ ತೆಗೆದುಕೊಂಡು ಇನ್ ಡೀಟೇಲಾಗಿ ಅದನ್ನು ನಾವು ತನಿಖೆ ಮಾಡಿದ್ವಿ. ನಾವು ಮೇಲ್ನೋಟಕ್ಕೆ ಕಂಡು ಬಂದಾಗ ವಿಡಿಯೋದಲ್ಲಿ ನೋಡಿದಾಗ ಅಲ್ಲಿ ಹೋಮ್ ಗಾರ್ಡ್ಸ್ಗಳು ಅಲ್ಲಿ ಮಕ್ಕಳಿಗೆ ಆ ಥರ ಹೇಳಿರೋದು ಕಂಡು ಬಂದಿದೆ. ಒಂದು ಮಗುಗೆ ಅವ್ರು ಹೇಳ್ತಾರೆ, ಒಂದು ಮಗು ಅದೇ ತೆಕ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದು ಸ್ಟೂಡೆಂಟು ಅಲ್ಲಿ ಬಂದಾಗ ಅವನು ಸ್ಟೂಡೆಂಟ್ ನಾನು ಒಪ್ಪಲ್ಲ, ನಾನು ತೆಗೆಯಲ್ಲ ಅಂತ ಹೇಳ್ತಾರೆ. ಅವಾಗ ಅಲ್ಲಿ ಒಂದು 2 ಮಿನಿಟ್ಸಲ್ಲಿ ನಮ್ಮ ಇವರು ಪ್ರಿನ್ಸಿಪಲ್ ಬರ್ತಾರೆ, ಅಲ್ಲಿ ಸೆಂಟರ್ ಇನ್ಚಾರ್ಜ್ ಯಾರಿದ್ದಾರೆ ಪ್ರಿನ್ಸಿಪಲ್ ಬರ್ತಾರೆ. ಅವರು ಅವರಿಗೆ ಹೇಳ್ಬಿಟ್ಟು ಇಲ್ಲ ಆ ಥರ ಮಾಡೋಕ್ಕೆ ಬರಲ್ಲ, ನಾವು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಅಂತ ಹೇಳಿ ಅವ್ರು ಇಮಿಡಿಯೇಟ್ಲಿ ಮಗುವನ್ನ ಒಳಗೆ ಬಿಡಿಸ್ತಾರೆ. ಸೊ ವಿದಿನ್ ಅ ಟೈಮ್ ಅವ್ರಿಗೆ ಯಾವುದೇ ರೀತಿ ಸಮಯ ತೊಂದರೆ ಆಗದೇ ಇದ್ದಂಗೆ ಅವರು ಸಮಯ ಪ್ರಜ್ಞೆಯಿಂದ ಪ್ರಿನ್ಸಿಪಲ್ ಅವರು ಅವ್ರ ಒಳಗೆ ಬಿಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಈ ಒಂದು ಘಟನೆಗೆ ನಾವು ನೋಡ್ದಂಗೆ ಈಗ ಕಾಣ್ತಾ ಇರೋದು ಮೇಲ್ನೋಟಕ್ಕೆ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಸ್ಗಳ ಒಂದು ತಿಳುವಳಿಕೆಯಲ್ಲಿ ಅಭಾವ ಇರ್ಬೋದು ಅಥವಾ ಬೇರೆ ಏನೋ ಕಾರಣ ಅವರು ಅಚಾತುರ್ಯವಾಗಿರ್ಬೋದು, ಅದನ್ನು ಅಲ್ಲಿ ಕಂಡು ಬರ್ತಾ ಇದೆ. ಆ ಕಾರಣಕ್ಕಾಗಿ ಅವ್ರನ್ನ ನಾವು ನಿನ್ನೆನೇ ಅಮಾನತು ಮಾಡಿದ್ದೀವಿ ಮತ್ತು DN ಸಹಿತ ಅವ್ರ ಮೇಲೆ ಡಿಪಾರ್ಟ್ಮೆಂಟಲ್ ಎಂಕ್ವೈರಿನೂ ಆದೇಶ ಮಾಡಿದ್ದೀವಿ.
ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ದೊಡ್ಡಪೇಟೆ ಸ್ಟೇಷನಲ್ಲಿ ಒಂದು FIR ಮಾಡಿದೆ. ಬೇರೆ ರೀತಿ ಯಾರಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದರೆ ಅಥವಾ ಡೈರೆಕ್ಷನ್ಸ್ ಕೊಟ್ಟಿದ್ದರೆ ಖಂಡಿತ ಅವ್ರನ್ನ ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ. ಬಟ್ ಈಗ ನೋಡಿದಾಗೆ ಅವರಲ್ಲಿ ಯಾವುದೇ ರೀತಿ ನಾವು ನಮ್ಮಿಂದ ಆಯಿತು ಅಥವಾ ಅಲ್ಲಿ ಇರೋ ಇನ್ಚಾರ್ಜ್ ಸೆಂಟ್ರಿಂದ ಆಯಿತು ಅದರಿಂದ ಯಾವುದೋ ಡೈರೆಕ್ಷನ್ ಹೋಗಿರೋದು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಮಕ್ಕಳು ಸಹಿತ ಅವರು ನಾವು ಈ ಎಕ್ಸಾಮ್ ಮುಗಿದ ಮೇಲೆ ಅವ್ರ ಜೊತೆ ನಾವು ಕರೆಕ್ಟಾಗಿ ಇನ್ ಡೀಟೇಲ್ ಆಗಿ ಹೇಳಿಕೆಗಳನ್ನಾಯಿತು ಅಥವಾ ಅವ್ರ ತನಿಖೆಯನ್ನು ನಾವು ಮಾಡ್ತೀವಿ. ಎಕ್ಸಾಮ್ ಇರೋದ್ರಿಂದ ಅವ್ರಿಗೂ ನಾವು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಸೊ ಖಂಡಿತ ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಯಾರೇ ಸಂಬಂಧಪಟ್ಟವರಿದ್ದರೂ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. CET ಎಕ್ಸಾಮ್ ನಡೆಯುವ ವೇಳೆ ಅಲ್ಲಿ ಮೇಲಧಿಕಾರಿಗಳಿರ್ತಾರೆ, ಅವರ ಸೂಚನೆ ಮೇರೆಗೆ ತೆಗೆದಿದ್ದಾರೋ ಅಥವಾ ಇವರೇ ತೆಗೆದಿರುವಂಥದ್ದು ಏನಾದ್ರು ಕಂಡು ಬಂದಿದೆ? ಅಲ್ಲ, ಖಂಡಿತ ಮೇಲಧಿಕಾರಿಗಳು ಆ ಸಮಯದಲ್ಲಿ ಒಂದು 5 ಮಿನಿಟ್ಸಲ್ಲಿ ಅಲ್ಲಿದ್ದಾರೆ. ಅವರು ಆ ಸೆಂಟರ್ ಎಲ್ಲ ಸುತ್ತಾಡ್ತಾ ಇರ್ತಾರೆ. ಅದೇ ಟೈಮ್ನಲ್ಲಿ ಅವರು ಅದು CCTV ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಅಲ್ಲೇ ಅವರು ಬರ್ತಾರೆ 5 ಮಿನಿಟ್ಸಲ್ಲಿ. ಯಾಕೆ ವಿದ್ಯಾರ್ಥಿ ಕೂತಿದ್ದಾನೆ ಅಂತ ಒಂದು ಸೆಕ್ಯೂರಿಟಿ ಗಾರ್ಡಿಗೆ ಕೇಳ್ತಾರೆ. ಈ ಥರ ಅಂತ ಗಾರ್ಡ್ ಹೇಳಿದ್ಕೊಳ್ಳಿ ಇಮಿಡಿಯೇಟ್ಲಿ ಹಂಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು DDPIಗೂ ಸಹಿತ ಫೋನ್ ಮಾಡಿ ಹಿಂಗೆ ಹೇಳಿದ್ದಾರೆ ಸರ್, ಅದನ್ನು ಅಲೋ ಮಾಡಲ್ಲ ಅಂತ ಅವ್ರಿಗೂ ಇನ್ಫಾರ್ಮ್ ಮಾಡಿಬಿಟ್ಟು ಅವ್ರನ್ನ ವಿದ್ಯಾರ್ಥಿಗಳನ್ನ ಇಮಿಡಿಯೇಟ್ಲಿ ವಿದಿನ್ ಅ ಮಿನಿಟ್ ಅವರು ಒಳಗೆ ಕಳಿಸಿದ್ದಾರೆ, ಎಕ್ಸಾಮ್ ಬರೀಲಿಕ್ಕೆ ಕಳಿಸಿದ್ದಾರೆ. ಸೊ ಸೆಂಟ್ರದ್ದು ಇನ್ಚಾರ್ಜದು ಏನು ತಪ್ಪಾಗಿರ್ಬೋದು ಅಥವಾ ಡೈರೆಕ್ಷನ್ ಆಗಿರ್ಬೋದು ಮೇಲ್ನೋಟಕ್ಕಂತೂ ಖಂಡಿತ ಕಾಣ್ತಾ ಇಲ್ಲ. ಆ ಥರ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ಅಥವಾ ಇನ್ನೊಬ್ಬರು ವ್ಯಕ್ತಿ ಏನಾದ್ರು ಕೊಟ್ಟಿದ್ರು ಅದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ತೀವಿ. ಹೋಮ್ ಗಾರ್ಡ್ಸ್ಗಳ ತಿಳುವಳಿಕೆಯಿಂದಾಗಿ ಈ ಥರದ ಘಟನೆ ಖಂಡಿತ ಹೋಮ್ ಗಾರ್ಡ್ಸುಗಳು ಅವರ ಒಂದು ತಿಳುವಳಿಕೆ ಕೊರತೆ ಆಗಿರ್ಬೋದು ಅಥವಾ ಆ ಟೈಮ್ನಲ್ಲಿ ಕಾಮನ್ ಸೆನ್ಸಲ್ಲಿ ಅವ್ರು ಯೋಚನೆ ಮಾಡಿಲ್ಲ, ಇದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವಂಥ ಒಂದು ಘಟನೆ ಆಗುತ್ತೆ. ಖಂಡಿತ ಅದನ್ನು ಆ ಥರ ಅವ್ರು ಮಾಡೋಕ್ಕೆ ಅವಕಾಶ ಇಲ್ಲ. ಸೊ ಈ ತಿಳುವಳಿಕೆ ಕೊರತೆಯಿಂದ ಈ ಥರ ಆಗಿರೋದು ಕಂಡು ಬರ್ತದೆ. ಇಬ್ಬರು ಸಸ್ಪೆಂಡ್ ಆಗಿದೆ. ಇಬ್ಬರನ್ನ ಅಮಾನತು ಮಾಡಿದ್ದೀವಿ, ಸಸ್ಪೆಂಡ್ ಮಾಡಿದ್ದೀವಿ. ಅವರು ಡಿಪಾರ್ಟ್ಮೆಂಟಲ್ ಎಂಕ್ವೈರಿನ ಆರ್ಡರ್ ಮಾಡಿದ್ದೀವಿ. ಇದಿಷ್ಟು ಜಿಲ್ಲಾಧಿಕಾರಿಗಳ ಮಾತಾಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಹೋಮ್ ಗಾರ್ಡ್ಸ್ಗಳನ್ನು ಈಗಾಗಲೇ ಅಮಾನತು ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಜೊತೆಗೆ ಏನು ತನಿಖಾ ವರದಿಯನ್ನು ನೀಡುವಂತೆ ಸಹ ಆದೇಶವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಏನು CET ಪರೀಕ್ಷೆಯ ವೇಳೆ ಜನಿವಾರ ತೆಗೆಸಿದ್ದಾರೆ ಎನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶವೂ ಸಹ ವ್ಯಕ್ತವಾಗಿರುವಂಥದ್ದು. ಈಗಾಗಲೇ ಇಬ್ಬರು ಏನು ಹೋಮ್ ಗಾರ್ಡ್ಸ್ಗಳನ್ನು ಸಸ್ಪೆಂಡ್ ಮಾಡಿ ಆದೇಶವನ್ನು ಸಹ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಜಿಲ್ಲಾಧಿಕಾರಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈ ಘಟನೆ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಖಂಡಿತ ಇದು ಮೊನ್ನೆ ನಮ್ಮ CET ಎಕ್ಸಾಮ್ ಏನು ನಡೀತು ಆ ಟೈಮ್ನಲ್ಲಿ ಈ ಆಗಿರೋ ಘಟನೆ ಇದು. ನಾವು ಭಾಳ ಡಿಟೇಲ್ ಆಗಿ CCTV ಫುಟೇಜ್ ಮತ್ತು ಅಲ್ಲಿರೋ ಮಕ್ಕಳ ಹೇಳಿಕೆ, ಅಲ್ಲಿರೋ ಎಲ್ಲ ಸ್ಟಾಫ್ಗಳ ಹೇಳಿಕೆ ಅದನ್ನೆಲ್ಲ ತೆಗೆದುಕೊಂಡು ಇನ್ ಡೀಟೇಲಾಗಿ ಅದನ್ನು ನಾವು ತನಿಖೆ ಮಾಡಿದ್ವಿ. ನಾವು ಮೇಲ್ನೋಟಕ್ಕೆ ಕಂಡು ಬಂದಾಗ ವಿಡಿಯೋದಲ್ಲಿ ನೋಡಿದಾಗ ಅಲ್ಲಿ ಹೋಮ್ ಗಾರ್ಡ್ಸ್ಗಳು ಅಲ್ಲಿ ಮಕ್ಕಳಿಗೆ ಆ ಥರ ಹೇಳಿರೋದು ಕಂಡು ಬಂದಿದೆ. ಒಂದು ಮಗುಗೆ ಅವ್ರು ಹೇಳ್ತಾರೆ, ಒಂದು ಮಗು ಅದೇ ತೆಕ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದು ಸ್ಟೂಡೆಂಟು ಅಲ್ಲಿ ಬಂದಾಗ ಅವನು ಸ್ಟೂಡೆಂಟ್ ನಾನು ಒಪ್ಪಲ್ಲ, ನಾನು ತೆಗಿಯಲ್ಲ ಅಂತ ಹೇಳ್ತಾರೆ. ಅವಾಗ ಅಲ್ಲಿ ಒಂದು 2 ಮಿನಿಟ್ಸಲ್ಲಿ ನಮ್ಮ ಇವರು ಪ್ರಿನ್ಸಿಪಲ್ ಬರ್ತಾರೆ, ಅಲ್ಲಿ ಸೆಂಟರ್ ಇನ್ಚಾರ್ಜ್ ಯಾರಿದ್ದಾರೆ ಪ್ರಿನ್ಸಿಪಲ್ ಬರ್ತಾರೆ. ಅವರು ಅವರಿಗೆ ಹೇಳ್ಬಿಟ್ಟು ಇಲ್ಲ ಆ ಥರ ಮಾಡೋಕ್ಕೆ ಬರಲ್ಲ, ನಾವು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಅಂತ ಹೇಳಿ ಅವ್ರು ಇಮಿಡಿಯೇಟ್ಲಿ ಮಗುವನ್ನ ಒಳಗೆ ಬಿಡಿಸ್ತಾರೆ. ಸೊ ವಿದಿನ್ ಅ ಟೈಮ್ ಅವ್ರಿಗೆ ಯಾವುದೇ ರೀತಿ ಸಮಯ ತೊಂದರೆ ಆಗದೇ ಇದ್ದಂಗೆ ಅವರು ಸಮಯ ಪ್ರಜ್ಞೆಯಿಂದ ಪ್ರಿನ್ಸಿಪಲ್ ಅವರು ಅವ್ರ ಒಳಗೆ ಬಿಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಈ ಒಂದು ಘಟನೆಗೆ ನಾವು ನೋಡ್ದಂಗೆ ಈಗ ಕಾಣ್ತಾ ಇರೋದು ಮೇಲ್ನೋಟಕ್ಕೆ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಸ್ಗಳ ಒಂದು ತಿಳುವಳಿಕೆಯಲ್ಲಿ ಅಭಾವ ಇರ್ಬೋದು ಅಥವಾ ಬೇರೆ ಏನೋ ಕಾರಣ ಅವರು ಅಚಾತುರ್ಯವಾಗಿರ್ಬೋದು, ಅದನ್ನು ಅಲ್ಲಿ ಕಂಡು ಬರ್ತಾ ಇದೆ. ಆ ಕಾರಣಕ್ಕಾಗಿ ಅವ್ರನ್ನ ನಾವು ನಿನ್ನೆನೇ ಅಮಾನತು ಮಾಡಿದ್ದೀವಿ ಮತ್ತು DN ಸಹಿತ ಅವ್ರ ಮೇಲೆ ಡಿಪಾರ್ಟ್ಮೆಂಟಲ್ ಎಂಕ್ವೈರಿನೂ ಆದೇಶ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ದೊಡ್ಡಪೇಟೆ ಸ್ಟೇಷನಲ್ಲಿ ಒಂದು FIR ಮಾಡಿದೆ. ಬೇರೆ ರೀತಿ ಯಾರಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದರೆ ಅಥವಾ ಡೈರೆಕ್ಷನ್ಸ್ ಕೊಟ್ಟಿದ್ದರೆ ಖಂಡಿತ ಅವ್ರನ್ನ ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ. ಬಟ್ ಈಗ ನೋಡಿದಾಗೆ ಅವರಲ್ಲಿ ಯಾವುದೇ ರೀತಿ ನಾವು ನಮ್ಮಿಂದ ಆಯಿತು ಅಥವಾ ಅಲ್ಲಿ ಇರೋ ಇನ್ಚಾರ್ಜ್ ಸೆಂಟ್ರಿಂದ ಆಯಿತು ಅದರಿಂದ ಯಾವುದೋ ಡೈರೆಕ್ಷನ್ ಹೋಗಿರೋದು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಮಕ್ಕಳು ಸಹಿತ ಅವರು ನಾವು ಈ ಎಕ್ಸಾಮ್ ಮುಗಿದ ಮೇಲೆ ಅವ್ರ ಜೊತೆ ನಾವು ಕರೆಕ್ಟಾಗಿ ಇನ್ ಡೀಟೇಲ್ ಆಗಿ ಹೇಳಿಕೆಗಳನ್ನಾಯಿತು ಅಥವಾ ಅವ್ರ ತನಿಖೆಯನ್ನು ನಾವು ಮಾಡ್ತೀವಿ. ಎಕ್ಸಾಮ್ ಇರೋದ್ರಿಂದ ಅವ್ರಿಗೂ ನಾವು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಸೊ ಖಂಡಿತ ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಯಾರೇ ಸಂಬಂಧಪಟ್ಟವರಿದ್ದರೂ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. CET ಎಕ್ಸಾಮ್ ನಡೆಯುವ ವೇಳೆ ಅಲ್ಲಿ ಮೇಲಧಿಕಾರಿಗಳಿರ್ತಾರೆ, ಅವರ ಸೂಚನೆ ಮೇರೆಗೆ ತೆಗೆದಿದ್ದಾರೋ ಅಥವಾ ಇವರೇ ತೆಗೆದಿರುವಂಥದ್ದು ಏನಾದ್ರು ಕಂಡು ಬಂದಿದೆ? ಅಲ್ಲ, ಖಂಡಿತ ಮೇಲಧಿಕಾರಿಗಳು ಆ ಸಮಯದಲ್ಲಿ ಒಂದು 5 ಮಿನಿಟ್ಸಲ್ಲಿ ಅಲ್ಲಿದ್ದಾರೆ. ಅವರು ಆ ಸೆಂಟರ್ ಎಲ್ಲ ಸುತ್ತಾಡ್ತಾ ಇರ್ತಾರೆ. ಅದೇ ಟೈಮ್ನಲ್ಲಿ ಅವರು CCTV ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಅಲ್ಲೇ ಅವರು ಬರ್ತಾರೆ 5 ಮಿನಿಟ್ಸಲ್ಲಿ. ಯಾಕೆ ವಿದ್ಯಾರ್ಥಿ ಕೂತಿದ್ದಾನೆ ಅಂತ ಒಂದು ಸೆಕ್ಯೂರಿಟಿ ಗಾರ್ಡಿಗೆ ಕೇಳ್ತಾರೆ. ಈ ಥರ ಅಂತ ಗಾರ್ಡ್ ಹೇಳಿದ್ಕೊಳ್ಳಿ ಇಮಿಡಿಯೇಟ್ಲಿ ಹಂಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು DDPIಗೂ ಸಹಿತ ಫೋನ್ ಮಾಡಿ ಹಿಂಗೆ ಹೇಳಿದ್ದಾರೆ ಸರ್, ಅದನ್ನು ಅಲೋ ಮಾಡಲ್ಲ ಅಂತ ಅವ್ರಿಗೂ ಇನ್ಫಾರ್ಮ್ ಮಾಡಿಬಿಟ್ಟು ಅವ್ರನ್ನ ವಿದ್ಯಾರ್ಥಿಗಳನ್ನ ಇಮಿಡಿಯೇಟ್ಲಿ ವಿದಿನ್ ಅ ಮಿನಿಟ್ ಅವರು ಒಳಗೆ ಕಳಿಸಿದ್ದಾರೆ, ಎಕ್ಸಾಮ್ ಬರೀಲಿಕ್ಕೆ ಕಳಿಸಿದ್ದಾರೆ. ಸೊ ಸೆಂಟ್ರದ್ದು ಇನ್ಚಾರ್ಜದು ಏನು ತಪ್ಪಾಗಿರ್ಬೋದು ಅಥವಾ ಡೈರೆಕ್ಷನ್ ಆಗಿರ್ಬೋದು ಮೇಲ್ನೋಟಕ್ಕಂತೂ ಖಂಡಿತ ಕಾಣ್ತಾ ಇಲ್ಲ. ಆ ಥರ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ಅಥವಾ ಇನ್ನೊಬ್ಬರು ವ್ಯಕ್ತಿ ಏನಾದ್ರು ಕೊಟ್ಟಿದ್ರು ಅದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ತೀವಿ. ಹೋಮ್ ಗಾರ್ಡ್ಸ್ಗಳ ತಿಳುವಳಿಕೆಯಿಂದಾಗಿ ಈ ಥರದ ಘಟನೆ ಖಂಡಿತ ಹೋಮ್ ಗಾರ್ಡ್ಸುಗಳು ಅವರ ಒಂದು ತಿಳುವಳಿಕೆ ಕೊರತೆ ಆಗಿರ್ಬೋದು ಅಥವಾ ಆ ಟೈಮ್ನಲ್ಲಿ ಕಾಮನ್ ಸೆನ್ಸಲ್ಲಿ ಅವ್ರು ಯೋಚನೆ ಮಾಡಿಲ್ಲ, ಇದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವಂಥ ಒಂದು ಘಟನೆ ಆಗುತ್ತೆ. ಖಂಡಿತ ಅದನ್ನು ಆ ಥರ ಅವ್ರು ಮಾಡೋಕ್ಕೆ ಅವಕಾಶ ಇಲ್ಲ. ಸೊ ಈ ತಿಳುವಳಿಕೆ ಕೊರತೆಯಿಂದ ಈ ಥರ ಆಗಿರೋದು ಕಂಡು ಬರ್ತದೆ. ಇಬ್ಬರು ಸಸ್ಪೆಂಡ್ ಆಗಿದೆ. ಇಬ್ಬರನ್ನ ಅಮಾನತು ಮಾಡಿದ್ದೀವಿ, ಸಸ್ಪೆಂಡ್ ಮಾಡಿದ್ದೀವಿ. ಅವರು ಡಿಪಾರ್ಟ್ಮೆಂಟಲ್ ಎಂಕ್ವೈರಿನ ಆರ್ಡರ್ ಮಾಡಿದ್ದೀವಿ.
ಇದಿಷ್ಟು ಜಿಲ್ಲಾಧಿಕಾರಿಗಳ ಮಾತಾಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಹೋಮ್ ಗಾರ್ಡ್ಸ್ಗಳನ್ನು ಈಗಾಗಲೇ ಅಮಾನತು ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಜೊತೆಗೆ ಏನು ತನಿಖಾ ವರದಿಯನ್ನು ನೀಡುವಂತೆ ಸಹ ಆದೇಶವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.